ನಿಯಂತ್ರಣ ತಪ್ಪಿ ಸ್ಕೂಲ್ ಬಸ್ ಪಲ್ಟಿಯಾಗಿದೆ. ಭಾರಿ ದೊಡ್ಡ ಅನಾಹುತವೇ ಇಲ್ಲಿ ತಪ್ಪು ಹೋಗಿದೆ. ಮುಖನಹಳ್ಳಿ ಬಳಿ ನಿಯಂತ್ರಣ ತಪ್ಪಿ ಮರಕ್ಕೆ ಶಾಲಾ ಬಸ್ ಡಿಕ್ಕಿ ಹೊಡೆದಿದೆ. ಈ ಸಂದರ್ಭದಲ್ಲಿ ಅದೆಷ್ಟೋ ಮಕ್ಕಳ ಪ್ರಾಣವೇ ಉಳಿದು ಹೋಗಿದೆ. ಇವತ್ತು ಬೆಳಗ್ಗೆ ನಡೆದಿರುವಂತಹ ಘಟನೆ ಇದು. ಹಾಸನ ಹೊಳೆನರಸೀಪುರ ತಾಲೂಕಿನ ಮುಖನಹಳ್ಳಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ. ಇಂದು ಬೆಳಗ್ಗೆ 9 ಗಂಟೆ ಸುಮಾರಿಗೆ ನಡೆದಿರುವಂತಹ ಅಪಘಾತ. ಸುಮಾರು 25ಕ್ಕೂ ಹೆಚ್ಚು ಶಾಲಾ ಮಕ್ಕಳು ಇದ್ದಂತಹ ಬಸ್ ಇದು. ಯಾರಿಗೂ ಅಪಾಯ ಆಗದಂತೆ ಬಸ್ ಚಾಲಕ ಕಾಪಾಡಿದ್ದಾರೆ. ಬಸ್ನಲ್ಲಿ ತಾಂತ್ರಿಕ ಸಮಸ್ಯೆ ಇತ್ತು. ಹಳೆ ಬಸ್ ಇದು. ಅವಾಗವಾಗ ಕೆಟ್ಟಿ ನಿಲ್ತಾ ಇತ್ತಂತೆ. ಶಾಲೆಯ ಸಿಬ್ಬಂದಿಗೂ ಕೂಡ ಮಾಹಿತಿ ಇದೆ. ಆದ್ರೆ ಯಾರು ತಲೆ ಕೆಡಿಸ್ಕೊಂಡಿಲ್ಲ. ಡ್ರೈವರ್ ತಪ್ಪಿಲ್ಲ. ಡ್ರೈವರ್ ಆಕ್ಚುಲಿ ಹೇಳಿದ್ದಾರೆ, ಸ್ಕೂಲ್ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ತಿಳಿಸಿದ್ದಾರೆ ಬಸ್ಸಲ್ಲಿನೋ ಸಮಸ್ಯೆ ಇದೆ ಅಂತ ಹೇಳಿ. ಆದ್ರೆ ಆ ಒಂದು ಶಾಲಾ ಸಿಬ್ಬಂದಿ ತಲೆ ಕೆಡಿಸ್ಕೊಂಡಿಲ್ಲ. ಸದ್ಯ ಅದೃಷ್ಟವಶಾತ್ ಯಾರಿಗೂ ಪ್ರಾಣಾಪಾಯ ಸಂಭವಿಸಿಲ್ಲ ಅನ್ನುವಂಥದ್ದು ಬಹಳ ದೊಡ್ಡ ವಿಚಾರ. ನಾನೇ ಹಾಕ್ತೀನಿ ಸರ್. ನಿಯಂತ್ರಣ ತಪ್ಪಿ ಸ್ಕೂಲ್ ಬಸ್ ಪಲ್ಟಿ ಆಗಿರುವಂಥದ್ದು ಇವತ್ತು ಬೆಳಗ್ಗೆ 9 ಗಂಟೆ ಸುಮಾರಿಗೆ ನಡೆದಿರುವಂತಹ ದುರ್ಘಟನೆ. ಈ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ. ಅದು ಕೂಡ ಮರಕ್ಕೆ ಹೋಗಿ ಈ ಒಂದು ಬಸ್ ಡಿಕ್ಕಿ ಹೊಡೆದಿದೆ. ಇಫ್ ಇನ್ ಕೇಸ್ ಮರ ಇರ್ತಾ ಇರಲಿಲ್ಲ ಅಂತಂದ್ರೆ ಬಹುಶಃ ಅದೇನೇನಾಗ್ತಾ ಇತ್ತೋ ಗೊತ್ತಿಲ್ಲ. ಭಾರೀ ದೊಡ್ಡ ಅನಾಹುತ ತಪ್ಪಿದೆ. ಅದೃಷ್ಟವಶಾತ್ ಯಾರಿಗೂ ಕೂಡ ಏನು ಪ್ರಾಣಾಪಾಯ ಸಂಭವಿಸಿಲ್ಲ. ಆದ್ರೆ ಈ ಒಂದು ಸ್ಕೂಲ್ನಲ್ಲಿರುವಂತಹ ಸಿಬ್ಬಂದಿಗಳೇನಿದ್ದಾರೆ, ಸಂಬಂಧಪಟ್ಟಂತ ಅಧಿಕಾರಿಗಳು, ಅಲ್ಲೇನೋ ಬಸ್ ಕೆಟ್ಟೋಗಿದೆ ಅಂತಂದ್ರೆ ಮೊದಲನೇದಾಗಿ ಅದನ್ನ ಸರಿ ಮಾಡಿಸ್ಬೇಕು. ಇಲ್ಲ ಅಂತಂದ್ರೆ ಇದಕ್ಕೆಲ್ಲ ಹೊಣೆ ಯಾರಾಗ್ತಿದ್ರು ಅನ್ನುವಂಥದ್ದು ಅವರ ವಿಚಾರಕ್ಕೂ ಬರಬೇಕಾಗತ್ತೆ.